ಒಂದು ಕಡೆ ಧರ್ಮಸ್ಥಳದ ಪ್ರಕರಣದಲ್ಲಿ ಧರ್ಮದ ಪ್ರಶ್ನೆಯೂ ಇದೆ. ಧರ್ಮಸ್ಥಳ, ಧರ್ಮದ ಸ್ಥಳ, ಧರ್ಮದ ನೆಲ, ಇದರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಲಾಗ್ತಾ ಇದೆ. ಇದರ ವಿರುದ್ಧ ಸಾಕಷ್ಟು ಮಂದಿ ಪಿತೂರಿಗಳನ್ನು ನಡೆಸ್ತಾ ಇದ್ದಾರೆ. ಆ ಪಿತೂರುಗಳಿಗೆ, ಆ ಷಡ್ಯಂತ್ರಕ್ಕೆ ಸರ್ಕಾರ ಕೂಡ ಕೈ ಜೋಡಿಸಿದೆ ಅನ್ನುವ ಆರೋಪ ಬಿಜೆಪಿಯದ್ದು, ಜೊತೆಗೆ ಹಿಂದೂ ಪರ ಸಂಘಟನೆಗಳದ್ದು ಕೂಡ ಇದೆ. ಹಾಗಾದರೆ ಬಿಜೆಪಿ ಈ ಕೇಸಲ್ಲಿ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ತಾ ಇದೆಯಾ ಅನ್ನುವ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ವಕ್ತಾರರಾಗಿರುವಂಥ ಡಿ ಟಿ ವಿಜೇಂದ್ರ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೇರ ಪ್ರಶ್ನೆ, ರಾಜಕೀಯ ಬೇಳೆ ಬೇಯಿಸ್ಕೋತಾ ಇದೆ ಬಿಜೆಪಿ ಧರ್ಮಸ್ಥಳ ಕೇಸಲ್ಲಿ? ಮೊದಲೇದಾಗಿ 800 ವರ್ಷ ಇತಿಹಾಸ ಇರುವಂಥ ಒಂದು ದೇವಸ್ಥಾನ, ಓಕೆ, ಕೋಟ್ಯಾಂತರ ಭಕ್ತರು ಹೊಂದಿರುವಂಥ ಒಂದು ದೇವಾಲಯ. ನಮಗೆ ನಾವು ಒಂದು ಕಠಿಣ ಶಬ್ದದಲ್ಲಿ ಹೇಳ್ತೀವಿ, ಸೌಜನ್ಯಗೆ ನ್ಯಾಯ ಸಿಗಬೇಕು, ಅದರಲ್ಲಿ ಬೇರೆ ಮಾತಿಲ್ಲ. ಈ ಕಮ್ಯುನಿಸ್ಟ್ಗಳ, ಈ ಲೆಫ್ಟಿಸ್ಟ್ಗಳ, ಈ ಇಸ್ಲಾಮಿಸ್ಟ್ಗಳ, ಈ ಇಮ್ಯಾಜಿನಿಸ್ಟ್ಗಳ ಒತ್ತಡಕ್ಕೆ ಒಂದು SIT ಅಂತ ರಚನೆ ಮಾಡಿದಂಥ ಕಾಂಗ್ರೆಸ್ ಗೌರ್ಮೆಂಟು ರಾಜ್ಯದ್ದು ನಮ್ಮ ಮೇಲೆ ಆರೋಪ ಮಾಡ್ತಾ ಇದೆ. ಈಗ ನಾವು ಇದುವರೆಗೂ ಮಾತಾಡಿಲ್ಲ ಸ್ವಾಮಿ, ನೀವು SIT ಮಾಡಿದ್ರಿ, ಅವನು ಹೇಳ್ದ 1000 ಹೆಣ ತೂತಿಟ್ಟಿದ್ದೀನಿ ಅಂತ ಹೇಳ್ದ, 500ಕ್ಕೆ ಬಂದರು, 100ಕ್ಕೆ ಬಂದರು, 13 ಗುಂಡಿ ತೋಡಿದ್ರು. ಕೊನೆಗೆ ನಿಮಗೆ JCB, GPR ಏನೇನಿದೆ ಎಲ್ಲ ಕೊಟ್ಟಾಯಿತು, ಕೊನೆಗೆ ಏನೂ ಸಿಕ್ಕಿಲ್ಲ. ಆ ಒಂದು ದೇವಾಲಯಕ್ಕೆ ಒಂದು ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇದೆ. ನಾನೇನು ಹೇಳಿದೆ, ಈ ಕಮ್ಯುನಿಸ್ಟು, ಲೆಫ್ಟಿಸ್ಟು ಇವ್ರುಗಳ ಒಂದು ಒತ್ತಡಕ್ಕೆ ಮಣಿದು, ನಾನು ಹೇಳ್ತಾ ಇಲ್ಲ ಈ ವಿಚಾರನ, ಸ್ವತಃ ಆರೋಗ್ಯ ಸಚಿವರು ಹೇಳಿದ್ದಾರೆ ಸರ್, ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಲೆಫ್ಟಿಸ್ಟ್ಗಳ ಒತ್ತಡಕ್ಕೆ ಮಣದ್ಬಿಟ್ಟು ನಾವು SIT ಮಾಡಿದೀವಿ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ಧಾರ್ಮಿಕ ಇಲಾಖೆಗಳು ಏನಿದೆ ಆ ವಿಚಾರಕ್ಕೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ, ನಮ್ಮ ಈ ಕಮ್ಯುನಿಸ್ಟ್ ಅವ್ರ ಪರವಾಗಿದೆ. ಈ ಒಂದು ಅವ್ರಿಗೆ ನೋಡಿ ಸರ್, ಆಯ್ತಲ್ಲಪ್ಪ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ನಾವು ಮೊದಲೇದಾಗೆ ಹೇಳ್ಬಿಟ್ಟಿದ್ವಿ. ಅದು ನಾವು ಸೌಜನ್ಯ ವಿಚಾರದಿಂದ ಹಿಂದೆ ಸರಿಯಾಗಿ ಪ್ರಶ್ನೆನೇ ಇಲ್ಲ. ನಿಮ್ಮದೇ ಪಕ್ಷದ, ನಿಮ್ಮದೇ ಕಾರ್ಯಕರ್ತನ ಮಗಳು ನೇಹಾ ಹಿರೇಮಠ್ ಅಂತ ಹತ್ಯೆ ಆಯ್ತಲ್ಲ, ಅವ್ರ ಮನೆಗೆ ಹೋಗೋ ಪ್ರಯತ್ನ ಮಾಡಲಿಲ್ಲ ನೀವು, ಹೋಗ್ಲಿ. ಇಲ್ಲಿಗೆ ಇಷ್ಟೊಂದೆಲ್ಲ SIT ರಚನೆ ಮಾಡಿ ಇಷ್ಟೊಂದೆಲ್ಲ ಮಾಡ್ತೀರಾ? ಅದೇ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಇದನ್ನೇ ನಾಳೆ ಇನ್ನೊಬ್ನ ಯಾರೋ ಒಬ್ನು ಬಂದ್ಬಿಟ್ಟು, ನಾನು ಇಲ್ಲೊಂದು 50 ಹೆಣ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅವನಿಗೆ SIT ರಚನೆ ಮಾಡ್ತೀರಾ? ಇದೇನಾಗಿದೆ ಅಂದ್ರೆ ಇವ್ರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ ಫಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ಗೆ ರಾಜ್ಯದಲ್ಲಿ. ಹಾಗಾಗಿ ಸಮಯ ಬಂದಾಗ ನೀವು ಮಾತಾಡಿ, ಅವ್ರು ಕಂಟ್ರೋಲ್ ಮಾಡಕ್ ಅವ್ರು ಇದ್ದಾರೆ. ಹಾಗಾಗಿ ಒಂದು ಏನು ಸರ್ಕಾರ ಈ ಒಂದು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ, ಖಂಡಿತವಾಗಿಯೂ ಹೇಳ್ತಾ ಇದೀವಿ ತಮ್ಮ ವಾಹಿನಿ ಮುಖಾಂತರ, ಈ ಒಂದು ಏನು ಕಮ್ಯುನಿಸ್ಟ್ಗಳ ಒಂದು ಒತ್ತಡಕ್ಕೆ ಮಾಡಿದು ಈ ಒಂದು SIT ಮಾಡ್ತಾ ಇದ್ದೀರಿ, ದೇವರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸರಿಯಾದ ಸಮಯಕ್ಕೆ ಸರಿಯಾದ ಶಾಪ ಕೊಡೋದು ಗ್ಯಾರಂಟಿ. SIT ರಚನೆ ದೇವರಿಗೆ ಅಪಮಾನನ ಸರ್? ನೀವು SIT ರಚನೆ ಮಾಡಿ ಒಂದ್ ನಿಮಿಷ ನಾನು ಹೇಳ್ತೀನಿ. ಈಗ ಆಯ್ತು ಸರ್, ಈಗ ಆಯ್ತಲ್ಲಪ್ಪ. ಈಗ ಯಾರು ಕೂಡ ಶ್ರೀ ಮಂಜುನಾಥ ದೇವರ ಬಗ್ಗೆ ಮಾತನಾಡಲಿಲ್ಲ, ಧರ್ಮಸ್ಥಳದಲ್ಲಿರುವಂಥ ದೇವಾಲಯದ ಬಗ್ಗೆ ಮಾತನಾಡಿಲ್ಲ, ಮತ್ತು ಅದನ್ನ ಕಂಟ್ರೋಲ್ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಬಗ್ಗೆ ಮಾತನಾಡಿಲ್ಲ. ಆದ್ರೂ ಕೂಡ ಈ ಪ್ರಕರಣದಲ್ಲಿ ಧರ್ಮಸ್ಥಳವನ್ನ, ದೇಗುಲವನ್ನ ಮತ್ತು ಆ ಪ್ರಭಾವಿ ವ್ಯಕ್ತಿಯನ್ನ ಹೇಳ್ಕೊಂಡ್ ಬರ್ತಾ ಇದ್ದೀರಿ. ನಾವು ಯಾರನ್ನೂ ಹೇಳ್ಕೊಂಡ್ ಬರ್ತಾ ಇಲ್ಲ. ಬರ್ತಾ ಇರೋದು ಇದೊಂದು ಗ್ಯಾಂಗ್ ಇದೆ, ನಿಮಗೆ ಗೊತ್ತಿದೆ. ಅವನು ಯಾರೋ ಕುತ್ಕೊಂಡು, ಅಲ್ಲ ಸರ್ ಒಂದ್ ನಿಮಿಷ, ನೀವು ಮಹೇಶ್ ಅವರೇ, ಅನ್ನೋ ರೀತಿಯಲ್ಲಿ ಮಾತನಾಡೋದೆಷ್ಟು ಸರಿ? ನಾನೇನ್ ಹೇಳ್ತಾ ಇದ್ದೀನಿ, ನಮಗೆ ಮೊದಲೇದಾಗೆ ಹೇಳ್ಬಿಟ್ಟೆ, ನಮಗೆ ಸೌಜನ್ಯ ಏನ ಹೆಣ್ಮಗಳಿದ್ದಾಳೆ, ಅವಳ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಇವ್ರುಗಳೆಲ್ಲ ಕುತ್ಕೊಂಡು. ಆ ಹೆಣ್ಮಗಳ ವಿಚಾರದಲ್ಲಿ ದುಡ್ಡು ಕಲೆಕ್ಟ್ ಮಾಡಿದಾರೆ ಇವರು ಯಾರೋ ಈ ಸಮೀರ್ ಅನ್ನೋರು, ಇನ್ನೊಬ್ರು ಮತ್ತೊಬ್ರೆಲ್ಲ. ಸೊ ಹಂಗಾಗಿ ನಮ್ ನೋಡಿ ಸರ್, ಈಗ ಸಮೀರ್ ಅಂತ ಹೇಳ್ತೀರಿ ಫಸ್ಟ್ ವಿಚಾರ. ಒಂದ್ ನಿಮಿಷ, ಈಗ ನೀವು ಮಹೇಶ್ ಅವರೇ ಒಂದ್ ನಿಮಿಷ ನಾನು ಕೇಳಿ,
ನಾನು ಹೇಳ್ತಾ ಇರೋದು ಸರ್ಕಾರ ನೋಡಿ, ಈಗ ಅವ್ನು ಸಮೀರ್ ಅಂತ ಅವ್ನು ಯಾರೋ ವಿಡಿಯೋ ಮಾಡ್ತಾನಂತೆ ಸರ್. ಅವ್ನು ಮಾಡಿದ ತಕ್ಷಣ ನೀವೇನ್ ಮಾಡ್ತೀರಾ, ಅವ್ನಿಗೆ ಪಬ್ಲಿಸಿಟಿ ಕೊಡ್ತೀರಾ, ಅವ್ನು ಹೇಳೋದಕ್ಕೆ ಅವ್ನು ಹೇಳ್ದಂಗೆ ಕುಣಿತೀರಾ. ಅದೇ ನಾನು ಹೇಳ್ತೀನಿ, ನಾನೇನೋ ಅಥವಾ ಇನ್ನೊಬ್ನು ಯಾರೋ ಹಿಂದೂ ಕಾರ್ಯಕರ್ತ ಏನೋ ಹೇಳ್ತಾನೆ ಅನ್ಕೊಳ್ಳಿ, ನಾಳೆ ಒಬ್ನು ಸರ್ ಅಲ್ಲಿ ಏನೋ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಯಾವ್ದೋ ಒಂದು ಧರ್ಮದ ಬಗ್ಗೆ ನಮ್ಗೆ ಎಲ್ಲಾ ಧರ್ಮದ ಮೇಲೆ ನಂಬಿಕೆ ಇದೆ, ಎಲ್ಲಾ ಧರ್ಮದ ಮೇಲೆ ನಮ್ಗೆ ಗೌರವ ಇದೆ. ನಾವು ಯಾವ್ದೋ ಒಂದು ಧರ್ಮದ ಮೇಲೆ ಒಂದು ಮಸೀದಿ ಹತ್ರ ಏನೋ ಆಗಿದೆ ಅಂತ ನಾವೇನಾರು ಹೇಳಿದ್ರಿ ಅನ್ಕೊಳ್ಳಿ, ಇನ್ ಕೇಸ್ ಯಾರೋ ಬಂದು ಹೇಳ್ದ ನಾಳೆ ಅಂದ್ರೆ ನೀವು SIT ಮಾಡೋದಿಲ್ಲ, ಅವನ ಮೇಲೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಅಂತ ಅವನ ಮೇಲೆ ಕೇಸ್ ಹಾಕ್ತೀರಾ. ಬಟ್ ಅದೇ ಸಮೀರ್ಗೆ ಹಾಕಾಗೋದಿಲ್ಲ ನೀವು. ಅದೇ ಗಿರೀಶ್ ಮಟ್ಟನ್ ಹೇಳ್ತಾನಲ್ಲ, ಆ ವ್ಯಕ್ತಿ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹಿಡ್ಕೊಳ್ರಿ, ಮೊಬೈಲ್ ಅಲ್ಲಿ ಇದೆ ತೋರಿಸ್ರಿ. ವರ್ಷಗಟ್ಲೆಯಿಂದ ಹೇಳ್ತಾನೆ ಇದೀರಾ ಮೊಬೈಲ್ ಅಲ್ಲಿ ಇದೆ ಅಂತ. ಮಂಪರ್ ಪರೀಕ್ಷೆ ಮಾಡಿ ಇವ್ರಿಗೆಲ್ಲ ಫಸ್ಟ್ ಇವ್ರಿಗೆ ಯಾರ್ಯಾರ ಕನೆಕ್ಷನ್ ಇದೆ, ಇವ್ರು ಎಲ್ಲೆಲ್ಲಿ ಏನೇನಿಂದ ಫಂಡ್ ಬರ್ತಾ ಇದೆ, ಇದನ್ನೆಲ್ಲ ಹೊರಗೆ ಬರ್ಲಿ ಸರ್ಕಾರ ಮಾಡ್ಬೇಕಾದ್ರೆ ಇದನ್ನ. ಅದು ಬಿಟ್ಬಿಟ್ಟು ನೀವು ಯಾವ್ದೋ ಒಂದು ಧಾರ್ಮಿಕ ಒಂದು ದೇವಾಲಯದ ಮೇಲೆ ನೀವು ಈ ತರ ಒಂದು ಗದಪ್ರಹಾರ ಮಾಡಿದ್ರೆ, ಈಗಾಗಲೇ ತಮಗ್ ಗೊತ್ತಿದೆ ಈ ಬಿಜೆಪಿ ಯಾವ್ದು ಹೋರಾಟ ಮಾಡ್ತಾ ಇಲ್ಲ ಸ್ವಾಮಿ, ಎಲ್ಲ ರೋಡಿಗಿಳಿದಿದ್ದಾರೆ ಜನತೆ. ಆ ಧರ್ಮಸ್ಥಳ ನಂಬ್ಕೊಂಡಂತ ಜನತೆ ಲಕ್ಷಾಂತರ ಮಂದಿ ಅದ್ರ ಮುಖಾಂತರ ತಮ್ಮ ಜೀವನ ನಡೆಸ್ತಾ ಇದಾರ್ರಿ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಈಗ ಜನಗಳು ಈಗಾಗಲೇ ರೋಡಿಗೆ ಇಳಿದಿದ್ದಾರೆ, ಬೀದಿಗೆ ಇಳಿದಿದ್ದಾರೆ. ಒಂದು ಆಯ್ತು ಒಂದು ಕ್ಲಿಯರ್ ಮಾಡಿ, SIT ರಚನೆ ಮಾಡಿದ್ದ ತಪ್ಪಾ? SIT ರಚನೆ ಮಾಡಿ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. SIT ರಚನೆ ಮಾಡಿ ಈಗ ಅವ್ನು ಹೇಳ್ತಾನೆ, ಈಗ ನೋಡಿ 13 ಒಂದು ಗುಂಡಿ, ಮತ್ತೆ ಅವನು ಏನೋ ಹೇಳ್ತಾನೆ ಅಂತ ಅವ್ನು ಹೇಳಿದ್ದೆಲ್ಲ ಕೇಳೋದಾದ್ರೆ ಇದು ಟ್ಯಾಕ್ಸ್ ಮನಿ, ಜನರ ಟ್ಯಾಕ್ಸ್ ದುಡ್ಡನ್ನು ಸುಮ್ಮನೆ ಅವ್ನು ಹೇಳಿದ್ದೆಲ್ಲ ಕರೀತೀರಾ. ನಾಳೆ ಏನೋ ವಿಧಾನಸೌಧದಲ್ಲಿ ಏನೋ ಇಟ್ಟಿದ್ದೀನಿ ಅಂತ ನಾವು ಅಲ್ಲಿ ವಿಧಾನಸೌಧ ನೋಡ್ತೀರಾ, ಅವ್ನು ಏನೋ ಹೇಳ್ತಾನೆ ಅಂತ ಮತ್ತೆ ಹೇಳ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಓಕೆ